ಹಾಯ್ ಹಲೋ ಮಕ್ಕಳೇ, ಏನು ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಾ? ಓಕೆ. ಓದೋಕ್ಕಿಂತ ಮುಂಚೆ ನಿಮ್ಮ FA3ಗೆ ಈ ಮೂಡಲ್ ಕುಣಿಗಲ್ ಕೆರೆ ಅಂತ ಹೇಳಿ ಒಂದು ಚಿಕ್ಕದಾದ ಒಂದು ಪದ್ಯ ಇದೆ. ಏನಪ್ಪ, ತುಂಬ ದೊಡ್ಡದೇನಿಲ್ಲ, ಅದರದ್ದು ಒಂದು ಚಿಕ್ಕ ಸಮರಿ ಅಂದರೆ ಒಂದು ಸಾರಾಂಶವನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಮ್ಯಾಮು, ಏನು ಸಾರಾಂಶ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆಯಲ್ಲ ಮಕ್ಕಳೇ. ಯಾಕೆ ಸಾರಾಂಶವನ್ನು ಮಾಡ್ತಾ ಇದ್ದೀನಿ ಅಂತಂದರೆ, ಕ್ವಿಕ್ ಸಮರಿ ಯಾಕೆ? ನಿಮಗೆ ಎಕ್ಸಾಮ್ ಡೇ ನೀವು ಹೇಳ್ತಾ ಇದ್ರಿ ಮ್ಯಾಮ್, ಎಕ್ಸಾಮ್ ನಾಳೆ ಅಂತ ಅಂದಾಗ ಓದ್ಕೊಳ್ಳೋದಕ್ಕೆ ನಮಗೆ ಕ್ವಿಕ್ ಸಮರಿ ಮಾಡಿ ಅಂತ ತುಂಬ ಸತಿ ನಂಗೆ ಮೆಸೇಜನ್ನು ಕಮೆಂಟನ್ನು ಮಾಡ್ತಾ ಇದ್ರಿ ಲಾಸ್ಟ್ ಟೈಮಲ್ಲಿ. ಮತ್ತು ನನಗೆ ಮ್ಯಾರಥಾನ್ ಇದ್ದಾಗೂ ಕೂಡ ತುಂಬ ಕೇಳಿದ್ರಿ. ಅದಕ್ಕೋಸ್ಕರ ಈ ಸಮರಿಯನ್ನು ಮಾಡ್ತಾ ಇದ್ದೀನಿ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಂದರ್ಭವನ್ನು ಬರೆಯೋದಕ್ಕೆ, 1 ಅಂಕದ ಪ್ರಶ್ನೆ ಬರೆಯೋದಕ್ಕೆ, 2 ಅಂಕದ ಪ್ರಶ್ನೆ ಬರೆಯೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಮಕ್ಕಳೇ. ಅದಕ್ಕೋಸ್ಕರ ನಾನು ಈ ಒಂದು ತರಗತಿಯಲ್ಲಿ ನಾನು ಕ್ವಿಕ್ ಸಾರಾಂಶವನ್ನು ಮಾಡ್ತಾ ಇದ್ದೀನಿ. ಬನ್ನಿ ಮಕ್ಕಳೇ, ಇನ್ಯಾಕೆ ತಡ, ನಾವು ಇವತ್ತಿನ ತರಗತಿಯಲ್ಲಿ ಇದನ್ನ ನೋಡೋಣ. ಏನಪ್ಪ ಇದು ಅಂತ ಹೇಳಿದ್ರೆ, ಒಂದು ಮೂಡಲ್ ಕುಣಿಗಲ್ ಕೆರೆ ಅಂತ ಇದೆ. ಏನಪ್ಪ ಮೂಡಲ್ ಕುಣಿಗಲ್ ಕೆರೆ ಅಂತಂದರೆ ಅಂತ ಹೇಳಿ ನಿಮ್ಮ ಪ್ರಶ್ನೆಗಳು ಬರ್ತಾ ಇದೆಯಲ್ಲ. ಈಗಾಗಲೇ ನಿಮಗೆ ಈ ಪದ್ಯ ಆಗಿದ್ರೆ ಗೊತ್ತಾಗಿರುತ್ತೆ. ಮೂಡಲ ದಿಕ್ಕಿನಲ್ಲಿ ಅಂದರೆ ಪೂರ್ವ ದಿಕ್ಕು, ಮೂಡಲ ದಿಕ್ಕು ಅಂದರೆ ಪೂರ್ವ ದಿಕ್ಕಿನಲ್ಲಿ ಕುಣಿಗಲ್ ಅನ್ನುವಂಥ ಪ್ಲೇಸ್, ತುಮಕೂರು ಜಿಲ್ಲೆಯಲ್ಲಿರುವಂಥ ಇಲ್ಲಿ ಕುಣಿಗಲ್ ಅನ್ನೋ ಪ್ಲೇಸಲ್ಲಿ ಇರುವಂಥ ಒಂದು ಕೆರೆ ಇದೆ. ಇಷ್ಟು ಸುಂದರವಾಗಿದೆ ಆ ಕೆರೆ, ತುಂಬ ಚಂದ ಇದೆ ಅಂತ ಹೇಳ್ತಾ ಇದ್ದಾರೆ. ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗೆ ಒಂದು ಐಭೋಗ, ತುಂಬ ಕಣ್ಣಿಗೆ ಅಂದವನ್ನು ಕೊಡುವಂಥದ್ದು. ಮತ್ತು ಮೂಡಿ ಬರ್ತಾನೆ ಚಂದಿರಾಮ, ಅಲ್ಲಿ ರಾತ್ರಿ ಹೊತ್ತು ಚಂದಿರ ಮೂಡಿ ಬರ್ತಾನೆ, ಅವನ ಬೆಳದಿಂಗಳು ಇರುತ್ತಲ್ಲ, ಅವಾಗ ಏನಾಗುತ್ತೆ, ಪ್ರತಿಬಿಂಬ ಬೀಳುತ್ತೆ ಅಂತ ಹೇಳ್ತಾರೆ. ತಾನಂದನು, ಇದು ಏನು ಗೊತ್ತಾ, ಜಾನಪದ ಗೀತೆ. ಇಲ್ಲಿ ಕೃತಿಕಾರರಿಲ್ಲ, ಇದು ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಬಂದಂಥ ಜಾನಪದ ಗೀತೆ. ಯಾಕಪ್ಪ ನೀರಿನ ಬಗ್ಗೆ ಜಾನಪದ ಗೀತೆ ಇದೆ ಅಂತ ಹೇಳಿ ನಿಮ್ಮ ಕ್ವಶನ್ ಬರುತ್ತೆ. ಯಾವಾಗಲೂ ನಮ್ಮ ಒಂದು ಸಂಸ್ಕೃತಿಯಲ್ಲಿ ನೀರು ರಿಸೋರ್ಸ್ ಅಂತ ಹೇಳ್ತೀವಿ, ಸೋರ್ಸ್ ಅಂತ ಹೇಳ್ತೀವಿ. ನಮ್ಮ ಎಲ್ಲ ಸಂಸ್ಕೃತಿ ಬೆಳೆದಿರೋದು ನದಿ ದಂಡೆ ಮೇಲೆ. ಅದಕ್ಕೋಸ್ಕರ ನೀರಿಗೆ ಅಷ್ಟೊಂದು ಮಹತ್ವ ಇದೆ. ಯಾಕಂದರೆ ನಮ್ಮ ಜಲ ಎಲ್ಲದಕ್ಕೂ ಬೇಕಲ್ವ, ನೀರು ಎಲ್ಲದಕ್ಕೂ ಬೇಕು. ಅದಕ್ಕೋಸ್ಕರ ಇಲ್ಲಿ ಮೂಡಿ ಬರ್ತಾನೆ ಚಂದಿರಾಮ, ಮೂಡಿ ಬರ್ತಾನೆ ಅಂದರೆ ಚಂದ್ರನ ಪ್ರತಿಬಿಂಬ ಅಲ್ಲಿ ಕಾಣಿಸುತ್ತೆ. ಇಲ್ಲಿ ಮೂಡಲ ದಿಕ್ಕಿನಲ್ಲಿರುವಂಥ ಕುಣಿಗಲ್ಲಿನ ಒಂದು ಕೆರೆ ಇದೆಯಲ್ಲ, ತುಂಬ ಚಂದ ಇದೆ. ನೋಡೋರಿಗೆ ಒಂದು ಐಭೋಗ ಅಂದರೆ ಕಣ್ಣಿಗೆ ಒಂದು ತುಂಬ ಸೊಗಸಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮೂಡಿ ಬರ್ತಾನೆ ಚಂದಿರಾಮ, ಅಲ್ಲಿ ಚಂದ್ರಾಮ ಮೂಡಿ ಬರ್ತಾನೆ. ಹೆಂಗೆ ಬೆಳದಿಂಗಳ ಹೊತ್ತಿನಲ್ಲಿ, ರಾತ್ರಿ ಹೊತ್ತಿರುತ್ತಲ್ಲ, ಬೆಳದಿಂಗಳ ಟೈಮಲ್ಲಿ ಆ ಚಂದ್ರನ ಪ್ರತಿಬಿಂಬ ಇರುತ್ತಲ್ಲ, ನೀರಿನಲ್ಲಿ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಷ್ಟು ಕ್ಲಿಯರ್ ಆಗಿದೆ, ಅಷ್ಟು ಸ್ವಚ್ಛವಾಗಿದೆ, ಅದರ ಚಂದ್ರನ ಪ್ರತಿಬಿಂಬ ಅಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಪ್ಪ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಅತಂತ್ರಿಸಿ ನೋಡೋರ್ಗೆ, ತಂತ್ರಿಸಿ ನೋಡೋರ್ಗೆ ಎಂಥ ಕುಣಿಗಲ್ ಕೆರೆ, ತುಂಬ ಚಂದ ಇರುವಂಥ ಕುಣಿಗಲ್ ಕೆರೆ ಇದು ಅಂತ ಹೇಳ್ತಾ ಇದ್ದಾರೆ. ಸಂತೆ ಹಾದಿಲಿ ಕಲ್ಲುಕಟ್ಟೆ ಅಂದರೆ ಸಂತೆಗೆ ಹೋಗುವಂಥ ದಾರಿಯಲ್ಲಿದೆ, ಆ ಒಂದು ಕೆರೆಯ ಸುತ್ತಲೂ ಏನಾಗಿದೆ, ಕಲ್ಲಿನ ಕಟ್ಟೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕಲ್ಲು ಇಂದ ಸೇರಿದಂಥ ಒಂದು ಕಟ್ಟೆ ಇರುತ್ತೆ. ಅಂದರೆ ನೀವು ಯಾವಾಗಲೂ ಕೆರೆ ದಂಡೆ ಮೇಲೆ ಕುತ್ಕೊಳ್ಳೋಕ್ಕೆ ಒಂದು ಕಟ್ಟೆ ಕಟ್ಟಿರ್ತಾರೆ, ಮತ್ತು ಅದು ನೀರು ಕೂಡ ಓವರ್ಫ್ಲೋ ಆಗಿ ಮೇಲೆ ಹೋಗಬಾರ್ದು ಅಂತ ಹೇಳೋದಕ್ಕೋಸ್ಕರ ಎಲ್ಲ ಕೆರೆಗಳಿಗೂ ಒಂದು ಕಟ್ಟೆ ಇರುತ್ತೆ. ಇಲ್ಲಿ ಒಂದು ಕಲ್ಲಿನ ಕಟ್ಟೆ ಇದೆ. ತಾನಂದನೋ ಸಂತೆ ಹಾದಿಲಿ ಕಲ್ಲುಕಟ್ಟೆ. ನೋಡಿ, ಅಂತಂತ್ರಿಸಿ ನೋಡೋರ್ಗೆ ಎಂಥ ಕುಣಿಗಲ್ ಕೆರೆ, ಸಂತೆ ಹಾದಿಲಿ ಕಲ್ಲುಕಟ್ಟೆ. ಸಂತೆ ಹಾದಿಲಿ ಹೋಗ್ಬೇಕಾದ್ರೆ ಅಂದರೆ ಆ ಕೆರೆ ಮುಂದೆ ಹಾಯ್ದು ಸಂತೆಗೆ ಹೋಗ್ಬೇಕಾದ್ರೆ ಆ ಕೆರೆಗೆ ಏನಾಗಿದೆ, ಏನು ಕಟ್ಟೆ ಇದೆ. ಎಂಥದ್ದು, ಕಲ್ಲಿನ ಕಟ್ಟೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನಾಗುತ್ತಪ್ಪ ಈ ಒಂದು ಇದರಲ್ಲಿ ಅಂತಂದರೆ, ಇಲ್ಲಿ ಈ ಒಂದು ಕುಣಿಗಲ್ ಕೆರೆ ಬಾಳೆಹಣ್ಣಿನಂತೆ ಬಾಗಿದೆ. ಬಾಳೆಹಣ್ಣು ಹೇಗೆ ಕರ್ವಾಗಿರುತ್ತಲ್ಲ, ಸಾರಿ ಮಕ್ಕಳೇ, ಬಾಳೆಹಣ್ಣಿನಂತೆ ಬಾಗಿದೆ ಮತ್ತು ತುಂಬಿದೆ ಕೆರೆ. ಆ ಕೆರೆ ತುಂಬಿದಾಗ ನಿಮ್ಗೆ ಗೊತ್ತಿರಬೇಕು, ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಬಾಗಿಣವನ್ನು ಕೊಡ್ತೀವಿ. ಬಾಗಿಣ ಅದರಲ್ಲಿ ಕುಬ್ಸ ಮತ್ತು ಎಲ್ಲ ದವಸ ಧಾನ್ಯಗಳನ್ನಿಟ್ಟು ಎಲ್ಲ ಮಾಡಿ ನಾವೇನು ಮಾಡ್ತೀವಿ, ನೀರಿಗೆ ಅರ್ಪಿಸ್ತೀವಿ. ಯಾಕೆ ಅರ್ಪಿಸ್ತೀವಿ ಅಂದರೆ, ಸೈಂಟಿಫಿಕ್ಕಾಗಿ ಒಂದು ರೀತಿಯಿಂದ ಅಲ್ಲಿರೋ ಅಂಥ ದವಸ ಧಾನ್ಯಗಳನ್ನು ಎಲ್ಲನೂ ಏನಾಗುತ್ತೆ, ಅಲ್ಲಿರೋ ಮೀನುಗಳು, ಜಲಚರಗಳು ತಿನ್ನಲಿ ಅಂತ. ಇನ್ನೊಂದು, ನಾವು ಕೃತಜ್ಞತಾ ಭಾವವನ್ನು ತೋರಿಸ್ತೀವಿ. ಗಂಗೆ ಅಂದರೆ ನೀರಿಗೆ ನಾವು ಗಂಗೆ ಅಂತ ಹೇಳ್ತೀವಿ, ದೇವರು ಅಂತ ಹೇಳ್ತೀವಿ. ಅದಕ್ಕೆ ಒಂದು ಕೃತಜ್ಞತಾ ಭಾವವನ್ನು ತೋರಿಸ್ತೀವಿ. ಆವಾಗ ಅದರಲ್ಲಿ ಒಂದು ಸೀರೆ ಕುಪ್ಪಸವನ್ನು ಇಟ್ಟು ಕೂಡ
ಅಲ್ಲಿ ಹಾಕ್ತಾ ಇದ್ರು ಮುಂಚಿನ ಕಾಲದಲ್ಲಿ. ಅದಕ್ಕೋಸ್ಕರ ಈಗೂ ಕೂಡ ಹಾಕ್ತಾರೆ, ಕುಪ್ಪಸವನ್ನ ಇಟ್ಟು ಹಾಕ್ತಾರೆ, ಬಾಗಿಣವನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಭಾವ ತಂದಾನೆ ಅಂತ ಹೇಳಿದ್ರೆ ಇಲ್ಲಿ ಏನ್ ಗೊತ್ತಾ, ಅದಕ್ಕೊಂದು ಅರ್ಪಿಸುವ ರೀತಿಯನ್ನ ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆ ಮಕ್ಕಳೇ, ನೆಕ್ಸ್ಟ್ ನೋಡಿ, ಇಲ್ಲಿ ಏನಾಗಿದೆ ಅಂದರೆ ನಿಂಬೆಯ ಹಣ್ಣಿನಂತೆ ತುಂಬಿದೆ. ನಿಂಬೆ ಹಣ್ಣು ಹೇಗೆ ರಸವತ್ತಾಗಿ ತುಂಬಿರುತ್ತಲ್ಲ, ಸಾರಿ ಮಕ್ಕಳೇ, ನಿಂಬೆ ಹಣ್ಣು ಹೇಗೆ ತುಂಬಿದೆ ಹಾಗೇನೆ ಈ ಕುಣಿಗಲ್ ಕೆರೆ ಕೂಡ ತುಂಬಿದೆ ಅಂತ ಹೇಳ್ತಾರೆ. ಈ ಅಂದವನ್ನು ನೋಡಲು, ಈ ತುಂಬಿದಂಥ ಕೆರೆಯ ಅಂದವನ್ನು ನೋಡಲು ಶಿವನೇ ಬಂದ್ಬಿಟ್ಟಿದ್ದಾನಂತೆ. ಎಲ್ಲಿಂದ? ಕೈಲಾಸದಿಂದ ಶಿವನೇ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ತುಂಬಿದಂಥ ರಸವತ್ತಾದ ತುಂಬಿದಂಥ ನಿಂಬೆಹಣ್ಣಿನಂತೆ ತುಂಬಿರುವಂಥ ಈ ಕೆರೆಯನ್ನು ನೋಡಲಿಕ್ಕೆ ಯಾರು ಬಂದಿದ್ದಾರೆ? ಕೈಲಾಸದಿಂದ ಶಿವನೇ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ ಮಕ್ಕಳೇ, ಇಲ್ಲಿ ಅಂದಾನೆ ನೋಡಲು ಶಿವ ಬಂದ್ರು ಶಿವಮೊಗ್ಗಿ ಕಬ್ಬಕ್ಕಿ ಬಾಯಿ ಬಿಡ್ತಾವೆ ಅಂತ ಹೇಳ್ತಾರೆ. ಇಲ್ಲಿ ಕಬ್ಬಕ್ಕಿ ಅಂತ ಹೇಳಿದ್ರೆ ಹಕ್ಕಿಗಳು ಯಾಕೆ ಬಾಯನ್ನು ಬಿಡ್ತವೆ? ಕೆಳಗಡೆ ಮೀನಿರುತ್ತಲ್ವಾ, ಆ ಮೀನನ್ನು ತಿನ್ನೋದಕ್ಕೋಸ್ಕರ ಹಕ್ಕಿಗಳು ಬಾಯನ್ನು ಬಿಡ್ತವೆ. ಹಾಗಿದ್ರೆ ಆ ಕೆರೆ ಫುಲ್ ತುಂಬಿರೋದ್ರಿಂದ ಅಲ್ಲಿ ತುಂಬ ಜಲಚರಗಳಿದೆ, ಅಲ್ಲಿ ಮೀನುಗಳು ಎಲ್ಲ ಇದೆ. ಜಲಚರಗಳನ್ನು ತಿನ್ನೋದಕ್ಕೋಸ್ಕರ ಕಬ್ಬಕ್ಕಿ ಬಾಯನ್ನು ಬಿಡ್ತವೆ, ಬಾಯನ್ನು ಬಿಟ್ಟು ಅವು ಹಿಡಿತವೆ ಅಂತ ಹೇಳೋದಕ್ಕೆ ಅಷ್ಟು ತುಂಬಿದೆ ಈ ಒಂದು ಕೆರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ ಒಂದು ಕಬ್ಬಕ್ಕಿ ಬಾಯನ್ನು ಬಿಟ್ಟು ಇದು ಮೀನನ್ನು ಹಿಡಿಯುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಸುತ್ತಲೂ ಗಿಡಗಳಿದೆ, ಗಿಡದಲ್ಲಿ ಗುಬ್ಬಿ ಸಾರಂಗಗಳೆಲ್ಲ ಏನು ಮಾಡ್ತವೆ ಅಂದರೆ ತುಂಬ ಚೆನ್ನಾಗಿ ಕೂಗ್ತವೆ, ಅವು ಧ್ವನಿಯನ್ನು ಮಾಡ್ತವೆ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಸುತ್ತಲೂ ಬಾಳೆ ಗಿಡಗಳಿದೆ. ನಿಮ್ಗೆ ಗೊತ್ತಿದೆ, ಬಾಳೆ ಗಿಡಗಳು ಎಲ್ಲ ಹಾಕಿರ್ತಾರಲ್ವ ಯಾವಾಗಲೂ ಕೆರೆಯ ಸುತ್ತಲೂ, ಯಾಕಂದರೆ ಅಲ್ಲಿ ನೀರಿರೋ ಸೋರ್ಸ್ ಇರೋದ್ರಿಂದ ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಬಾಳೆ ಗಿಡಗಳು ಏನಾಗ್ತಾ ಇದೆ, ತುಂಬ ಚೆನ್ನಾಗಿ ಗಾಳಿಗೆ ಹೀಗೆ ತೇಲಾಡ್ತಾ ಇದ್ದಾವೆ ಅಂತ ಹೇಳ್ತಾರೆ. ನೋಡಿ, ಹೊಂಬಾಳೆ ನಡಿಗ್ಯಾವೆ ಅಂತಾರೆ. ನಡ್ಗೋದು ಅಂತ ಹೇಳಿದರೆ ಏನು ಅಂತಂದರೆ ಆ ಬಾಳೆ ಗಿಡಗಳು ಒಂದು ಸ್ವಿಂಗ್ ಆಗ್ತಾ ಇದೆ, ಗಾಳಿ ಬಂದಾಗ ಹೀಗೆ ಅಲ್ಲಾಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹೊಂಬಾಳೆ ನಡಿಗ್ಯಾವೆ ಅಂತ ಹೇಳ್ತಾರೆ. ಹೊಂಬಾಳೆ ಅಂದರೆ ತುಂಬ ಹೊನ್ನಿನಂಥ ಬಾಳೆ, ಅಂದರೆ ಈಗ ತಾನೇ ಚಿಗುರ್ತಾ ಇರೋಂಥ ಬಾಳೆ ಗಿಡಗಳು ಹೊಂಬಾಳೆಗಳು ಅಂತ ಹೇಳ್ತಾರೆ. ಓಕೆ, ಹೊಂಬಾಳೆ ಅಂತ ಹೇಳಿದರೆ ಇಲ್ಲಿ ನೋಡಿ, ಹೊಂಬಾಳೆ ಹೊನ್ನಿನಂಥ ಬಾಳೆ ಅಂದರೆ ಇವಾಗ ಚಿಗುರ್ತಾ ಇರೋವಂಥ ಬಾಳೆ ಗಿಡಗಳು ಅಂತ ತಗೊಳ್ಳಿ. ಓಕೆನಾ? ಗೊನೆಯನ್ನು ಬಿಡ್ತಾ ಇರುವಂಥ ಬಾಳೆ ಗಿಡಗಳಿರುತ್ತಲ್ಲ, ಗೊನೆ ಬಿಡ್ತಾ ಇರುವಂಥ ಬಾಳೆ ಗಿಡಗಳಿಗೆ ಹೊಂಬಾಳೆ ಅಂಥೇಳಿ. ಇಲ್ಲಿ ನೋಡಿ, ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ಯಾವಾಗಲೂ ಮೀನು ಹಿಡಿಯೋದು ಕೂಡ ಒಂದು ಕುಲ ಕಸಬು ಆಗಿರುತ್ತೆ, ಯಾವಾಗಲೂ ಒಂದು ಕಸಬು ಆಗಿರುತ್ತೆ. ಅದು ಕೂಡ ಒಂದು ಮಾನವನ ಆಕ್ಯುಪೇಷನ್ ಅಂತ ಹೇಳ್ತೀವಿ, ಅದಕ್ಕೊಂದು ಕಸಬು ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನೂಕು ಹಾಕ್ತಾರೆ ಅಂಥೇಳಿ, ಅಂದರೆ ಗೋಲು ಹಾಕೋದು, ಹುಟ್ಟು ಹಾಕೋದು ಅಂತ ಹೇಳ್ತೀವಲ್ಲ, ಹುಟ್ಟನ್ನು ಹಾಕಿ ಮೀನನ್ನು ಹಿಡಿತಾರೆ ಅಂತ ಹೇಳ್ತಾರೆ. ಆ ಮೀನನ್ನು ಹಿಡಿಬೇಕಾದ್ರೆ ಆ ಬಾಳೆ ಮೀನುಗಳು ಏನು ಮಾಡಿದಾವೆ, ಬೊಬ್ಬೆ ಹೊಡಿತಾವೆ ಅಂತೆ. ಹೌದು, ಅವು ನೀರಿಂದ ಮೇಲೆ ತೆಗೆದಾಗ ಅವು ಜೀವ ಹೋಗುತ್ತಲ್ಲ, ಅದಕ್ಕೆ ಬೊಬ್ಬೆ ಹೊಡಿತಾವೆ ಅಂತ ಹೇಳ್ತಾರೆ. ಏನು ಮ್ಯಾಮ್, ಹಾಗಿದ್ರೆ ಮೀನು ಹಿಡಿಯೋದು ತಪ್ಪಲ್ವಾ ಅಂತ ಹೇಳ್ತಾರೆ. ಇದು ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅಂದರೆ ತನ್ನ ಬದುಕಿಗಾಗಿ ಅನೇಕ ಕಸಬುಗಳನ್ನು ಮಾಡ್ಕೊಂಡಿದ್ರೆ ಅದರಲ್ಲಿ ಇದು ಒಂದು ಅಂತ ತಗೊಳ್ಳಿ ಮಕ್ಕಳೇ. ಸರಿನಾ? ಓಕೆ, ಹಾಗಿದ್ರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ನಾನು ಇಲ್ಲಿ ಗುಬ್ಬಿ ಮತ್ತು ಸಾರಂಗ ನಗ್ತಾವೆ ಅಂತ ಹೇಳಿದ್ರೆ ಬಾಳೆ ಏನಾಗುತ್ತೆ ಅಂತ ಹೇಳಿ ಬಾಳೆ ನಡಗೋದು ಅಂತ ಹೇಳಿದ್ರೆ ಅವು ಸ್ವಿಂಗ್ ಆಗ್ತಾ ಇರ್ತವೆ. ಯಾವಾಗ ಸಾರಿ ಮಕ್ಕಳೇ, ಒಂದು ನಿಮಿಷ ಕೊಡಿ. ಬಾಳೆ ನಡಿಗ್ಯಾವೆ ಅಂದರೆ ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇರುತ್ತೆ. ಯಾವಾಗಲೂ ಗೊತ್ತಿರಬೇಕು ನಿಮಗೆ, ನೀರು ಇದ್ದ ಕಡೆ, ಕೆರೆ ಇದ್ದ ಕಡೆ ಏನಾಗುತ್ತೆ, ಗಾಳಿ ಏನಾಗುತ್ತಾ ಇರುತ್ತೆ, ಸಂಚಾರ ಮಾಡ್ತಾ ಇರುತ್ತೆ. ಆವಾಗ ಗಿಡಗಳೇನಾಗುತ್ತೆ, ಸ್ವಿಂಗ್ ಮಾಡ್ತಾ ಇರ್ತವೆ, ಅಂದರೆ ಅವು ಹೀಗೆ ಗಾಳಿಯಲ್ಲಿ ಹಿಂಗೆ ಓಲಾಡ್ತಾ ಇರ್ತವೆ ಅಂತ ಹೇಳಿದ್ವಿ. ಹಾಗೇನೆ ಅಲ್ಲಿ ಗುಬ್ಬಿ ಮತ್ತು ಸಾರಂಗ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರಬೇಕು, ಜಿಂಕೆಗಳು ಅಂತ ಹೇಳ್ತೀವಲ್ಲ, ಸಾರಂಗ ಅವೆಲ್ಲ ನಗ್ತಾ ಇದ್ದಾವೆ, ಅಂದರೆ ಸಂತೋಷವಾಗಿದ್ದಾವೆ. ಅಲ್ಲಿ ಜಲಚರ ಪ್ರಾಣಿಗಳು ಕೂಡ ಸಂತೋಷವಾಗಿದ್ದಾವೆ ಅಂತ ಹೇಳಬೇಕಾಗಿದೆ ಅವರು, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಗುಬ್ಬಿ ಮತ್ತು ಸಾರಂಗ ಏನಾಗ್ತಾ ಇದೆ, ನಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಚೆನ್ನಾಗಿದೆ ಆ ಪರಿಸರ, ಆ ಒಂದು ಕುಣಿಗಲ್ಲಿನಲ್ಲಿರುವಂಥ ಕೆರೆ, ಮೂಡಲ ದಿಕ್ಕಿನಲ್ಲಿರುವಂಥ ಕುಣಿಗಲ್ಲು ಅನ್ನೋ ಪ್ಲೇಸಲ್ಲಿರುವಂಥ ಕೆರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಫಸ್ಟ್ ಏನಾಗುತ್ತೆ ಅಂದರೆ ಅದನ್ನು ನೋಡೋದಕ್ಕೆ ಶಿವನೇ ಬಂದಿದ್ದಾನೆ ಅಂತ ಹೇಳ್ತಾರೆ. ಅಷ್ಟು ಚೆಂದ ಇದೆ ಅಂತ ಹೇಳ್ತಾರೆ. ಅದು ಬಾಳೆಹಣ್ಣಿನಂತೆ
ಬಾಗಿದೆ ಅಂತ ಹೇಳ್ತಾರೆ. ಬಾಳೆಹಣ್ಣಿನಂತೆ ಬಾಗಿದೆ, ಇಲ್ಲಿ ಅಲಂಕಾರಗಳು ಬರುತ್ತೆ. ಬಾಳೆಹಣ್ಣಿನಂತೆ, ಅಂತೆ ಅಂತ ಹೇಳಿದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಉಪಮಾ ಅಲಂಕಾರ. ಮತ್ತು ನಿಂಬೆ ಹಣ್ಣಿನಂತೆ ತುಂಬಿದೆ ಅಂತ ಅಂತೆ ಅಂತಂದಾಗ ಇದು ಕೂಡ ಉಪಮಾ ಅಲಂಕಾರ ಬರುತ್ತೆ. ನಾನು ಅಲಂಕಾರಗಳು ಬಂದಾಗ ಮತ್ತೆ ವಿವರಿಸ್ತೀನಿ ಮಕ್ಕಳೇ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ 4 ಅಂಕದ ಪ್ರಶ್ನೆಗಳು ಯಾವುದೂ ಬರಲ್ಲ. ನಿಮಗೆ 1 ಅಂಕದ ಪ್ರಶ್ನೆ ಇಲ್ಲ 2 ಅಂಕದ ಪ್ರಶ್ನೆ ಬರುತ್ತೆ. ತುಂಬ ಅಂದರೆ ಇಲ್ಲಿ ಒಂದು ಸಂದರ್ಭ ಬರುವ ಸಾಧ್ಯತೆ ಇದೆ ಅಷ್ಟೇ ಇಲ್ಲಿ ಬರೋದು, ಇದರ ವೇಟೇಜು ಮಕ್ಕಳೇ. ಓಕೆ, ಹಾಗಿದ್ರೆ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದರೆ ನಿಮಗೆ ಮೂಡಲ್ ಕುಣಿಗಲ್ ಕೆರೆ ಅಂತ ಹೇಳಿರುವಂಥ ಒಂದು ಜಾನಪದ ಒಂದು ಗೀತೆಯನ್ನು ಹೇಳಿದ್ದೀನಿ. ಏನಪ್ಪ ಇದರಲ್ಲಿದೆ ಅಂತ ಹೇಳಿದ್ರೆ, ಒಂದು ಮೂಡಲ ದಿಕ್ಕಿನಲ್ಲಿ ಒಂದು ಕುಣಿಗಲ್ ಅನ್ನುವಂಥ ಪ್ಲೇಸಲ್ಲಿ, ಕುಣಿಗಲ್ ಅನ್ನೋ ಸ್ಥಳದಲ್ಲಿ ಒಂದು ಕೆರೆ ಇದೆ. ಆ ಕೆರೆ ತುಂಬ ಚೆಂದ ಇದೆ. ರಾತ್ರಿ ಹೊತ್ತು ಚಂದ್ರ ಬಂದಾಗ, ರಾತ್ರಿ ಹೊತ್ತು ಅಥವಾ ಟೈಮಲ್ಲಿ ಚಂದ್ರ ಬಂದಾಗ ಆತನ ಪ್ರತಿಬಿಂಬ ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಹೇಳೋದಕ್ಕೆ ಮೂಡಿ ಬರ್ತಾನೆ ಚಂದಿರಾಮ ಅಂತ ಹೇಳ್ತಾ ಇದ್ದಾರೆ. ತಾನಂದ ಅನ್ನುವಂಥದ್ದು ಅದು ಜಾನಪದ ಗೀತೆಯ ಶೈಲಿ, ಅದಕ್ಕೋಸ್ಕರ. ಮತ್ತು ಇದು ನೋಡೋದಕ್ಕೆ ಶಿವನೇ ಬಂದಿದ್ದಾನೆ. ಈ ಒಂದು ಕೆರೆ ಏನಾಗಿದೆ ಅಂತ ಹೇಳಿದ್ರೆ ಬಾಳೆಹಣ್ಣಿನಂತೆ ಬಾಗಿದೆ, ಮತ್ತು ಇದು ಸಂತೆಗೆ ಹೋಗಬೇಕಾದ್ರೆ ಸಿಗುತ್ತೆ. ಇದರ ಸುತ್ತಲೂ ಏನಾಗಿದೆ, ಕಲ್ಲಿನ ಕಟ್ಟೆ ಇದೆ. ಈ ಒಂದು ಕೆರೆಯ ಸುತ್ತಲೂ ಏನಾಗಿದೆ, ಕಲ್ಲಿನ ಒಂದು ಕಟ್ಟೆ ಇದೆ ಅಂತ ಹೇಳ್ತಾರೆ. ಇದು ನಿಂಬೆ ಹಣ್ಣಿನಂತೆ ಏನಾಗಿದೆ, ರಸವತ್ತಾಗಿದೆ, ಅಂದರೆ ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಇಲ್ಲಿ ಬಾಗಿಣವನ್ನು ಅರ್ಪಿಸ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ತುಂಬ ಜಲಚರಗಳಿರೋದ್ರಿಂದ ಕಬ್ಬಕ್ಕಿ ಅನ್ನೋ ಹಕ್ಕಿ ಇರುತ್ತಲ್ಲ, ಅದು ಏನಾಗುತ್ತೆ ಅಂದರೆ ಬಾಯಿ ಬಿಡ್ತವೆ, ಅಂದರೆ ಅಲ್ಲಿರುವಂಥ ಮೀನುಗಳನ್ನು ತಿನ್ನೋದಕ್ಕೆ ಬರ್ತಾವ್ರೆ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿರುವಂಥ ಗಾಳಿಗೆ ಏನಾಗುತ್ತೆ ಅಂದರೆ ಹೊಂಬಾಳೆ ಏನು ಮಾಡಿದ್ರೆ ನಡಿಗೆ ಅವೆ, ಅಂದರೆ ಹೊಂಬಾಳೆಯಲ್ಲಿ ಏನಾಗುತ್ತೆ ಗಾಳಿಯಿಂದ ಓಲಾಡ್ತಾ ಇದ್ದಾವೆ ಅಂತ ಹೇಳ್ತಾರೆ. ಆಮೇಲೆ ಮೀನನ್ನು ಹಿಡಿಬೇಕಾದ್ರೆ ಮೀನುಗಳು ಏನಾಗ್ತಾ ಇದ್ದಾವೆ, ಬೊಬ್ಬೆ ಇಡ್ತಾವೆ. ಬೊಬ್ಬೆ ಇಡೋದು ಅಂದರೆ ಹಿಡಿದಾಗ ಮೇಲೆ ಬಂದಾಗ ಜೀವ ಹೋಗುತ್ತಲ್ಲ, ಆವಾಗ ಒದ್ದಾಡ್ತಾವಲ್ವ, ಅದನ್ನು ಬೊಬ್ಬೆ ಇಡ್ತವೆ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಗುಬ್ಬಿ ಸಾರಂಗಗಳೆಲ್ಲ ನಗ್ತಾ ಇದ್ದಾವೆ. ಅಷ್ಟು ಎಲ್ಲದಿಂದ ಈ ಒಂದು ಪರಿಸರ ತುಂಬಿಕೊಂಡಿದೆ ಅಂತ ಹೇಳಿ ಈ ಜಾನಪದ ಗೀತೆಯಲ್ಲಿ ಹೇಳಲಾಗಿದೆ ಮಕ್ಕಳೇ. ಇದನ್ನು ಜಾನಪದ ಗೀತೆ ಅಂತಾರೆ. ಇದಕ್ಕೆ ಕವಿ ಇರಲ್ಲ, ಇದು ಜನರ ಬಾಯಿಂದ ಬಾಯಿಗೆ ಬರುವಂತಹ ಒಂದು ಗೀತೆ. ಅಂದರೆ ಒಬ್ರು ಹಾಡಿರ್ತಾರೆ, ಇನ್ನೊಬ್ರು ಕೇಳಿ ಅದನ್ನೇ ಹಾಡ್ತಾರೆ. ಈ ಥರ ಬರುವಂಥ ಗೀತೆನ ಜಾನಪದ ಗೀತೆ ಅಥವಾ ಜನಪದ ಗೀತೆ ಅಂತ ಹೇಳ್ತೀವಿ. ಅಂತಹ ಒಂದು ಈ ಮೂಡಲ್ ಕುಣಿಗಲ್ ಕೆರೆ ಇವತ್ತು ನಾನು ನಿಮ್ಮ ಜೊತೆಗೆ ಏನು ಮಾಡಿದ್ದೀನಿ, ಕ್ವಿಕ್ ಸಮರಿಯನ್ನು ಹೇಳಿದ್ದೀನಿ ಮಕ್ಕಳೇ. ಇಷ್ಟ ಆಯಿತಾ ನಿಮಗಿದು? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೀದೆ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಹಾಗೆಯೇ ಇದೇ ರೀತಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಯಾವ ಥರ ಮಾಹಿತಿ ಬೇಕು ಅಂತ ಹೇಳಿ. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಇವತ್ತಿನ ತರಗತಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.